ಉಮೇಶ್ ಅವರು ಇದ್ದಾರೆ ಸರ್. ಇಲ್ಲಿ ನಾವು ಕರ್ನಾಟಕದ ಪೊಲೀಸರ ಸಾಧನೆ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್, ವಿಸ್ತಾರವಾಗಿ ಮಾತನಾಡ್ತೀವಿ. ಇದೇನು ಸರ್ ಇದು ಅಸಹ್ಯ ಪ್ರಕರಣ ಸರ್? ಇದರಲ್ಲಿ ಭಯಪಡಿಸುವಂತಹ ಅಂಶಗಳು ಸರ್. ಆತ ಕಲ್ಪ್ರಿಟ್ ಅನ್ನ ಈ ರೀತಿ ವರ್ತನೆಗೆ ಗುರಿಯಾಗಿಸಿದ್ದಲ್ಲ, ಒಬ್ಬ ಆರೋಪಿ, ಅಪ್ರಾಪ್ತ ವಯಸ್ಸಿನ ಆರೋಪಿ ಸರ್. ಯಾವುದೋ ಹಳೆ ಕೇಸ್ ಅಂತೆ, ಈತ ಕರ್ಕೊಂಡು ಹೋಗಿದ್ದು ಪೊಲೀಸ್ ಕಸ್ಟಡಿಗಲ್ಲ, ಬದಲಾಗಿ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕಂತೆ ಸರ್. ಈ ಕೇಸ್ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಾಗ ನಿಮಗೆ ಫಸ್ಟ್ ಅನ್ಸಿದ್ದೇನು ಸರ್? ಇಲ್ಲ ನೋಡಿ, ಇಲಾಖೆ ನಾವು ಬಹಳ ಹತ್ತಿರದಲ್ಲಿ ಸರ್ಕಾರಕ್ಕೆ ಇರ್ತಕ್ಕಂಥವ್ರು. ಸರ್ಕಾರದ ಮೊದಲನೇ ಮೆಟ್ಲೆ ನಾವು. ಅವ್ರು ಏನು ಹತ್ಬೇಕು ಅಂದ್ರು ನಮ್ಮ ಮೇಲೆ ಎತ್ತಬೇಕು, ಇಳಿಬೇಕಾದ್ರೆ ನಮ್ಮ ಮೇಲೆ ಎಳಿಬೇಕು. ಪೊಲೀಸ್ ಇಲಾಖೆ ಬಹಳ ಭದ್ರ ಬುನಾದಿಯಾಗಿರ್ತಕ್ಕಂಥ ಇಲಾಖೆ. ಯಾರೇ ಬಂದ್ರು, ಯಾರೇ ಹೋದ್ರು, ಎಂತ ಕೆಟ್ಟವ್ರು ಬಂದ್ರು, ಎಂತ ಮಹಾನ್ ಚಾಲಾಕಿಗಳು ಬಂದ್ರು ಇಲಾಖೆನಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಮತ್ತೆ ಸಿಗಾಕೊಳ್ತಾ ಇರ್ತಾರೆ, ಶಿಕ್ಷೆ ಅನುಭವಿಸ್ತಾ ಇರ್ತಾರೆ, ಶಿಸ್ತಿನ ಕ್ರಮ ಜರುಗಿಸ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಏನು ಪೊಲೀಸಿಂಗ್ ಅಂತ ಅನ್ನುವಂಥದ್ದು ಮತ್ತೆ ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಇರ್ತದಲ್ಲ, ಹಲವಾರು ಬಾರಿ ಕೆಡ್ತಾ ಇರ್ತದೆ, ಸರಿ ಹೋಗ್ತಾ ಇರ್ತದೆ. ಇದು ನಿರಂತರ. ಇದು ಯಾವತ್ತೂ ನಿಂತ ನೀರಲ್ಲ ಪೊಲೀಸ್ ಇಲಾಖೆ. ಯಾಕೆಂದ್ರೆ ನಾವು ಬಹಳ ಗಟ್ಟಿಯಾದಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕಾದಂಥದ್ದು ಸರ್ಕಾರ ಜವಾಬ್ದಾರಿ. ಅದು ನೀವು ಎಲ್ಲ ಮಾಡೋಕ್ಕಾಗಲ್ಲ. ಸರ್ಕಾರದ ಜವಾಬ್ದಾರಿ ಏನು ಅಂತ ಅಂದ್ರೆ ಯಾರನ್ನು ತಗೊಬರ್ಬೇಕು ನಗರಗಳಿಗೆ, ಎಲ್ಲಿಂದ ಆಯ್ಕೊಂಡು ತಗೊಂಡು ಬರ್ಬೇಕು. ಎಲ್ಲೋ ಆಯ್ಕೊಂಡಿದ್ದ ಇದ್ದವ್ರನ್ನೆಲ್ಲ ತಗೊಂಡು ಬೆಂಗಳೂರು ಸಿಟಿಗೆ ತಗೊಬಂದು ಹಾಕೋಬಿಟ್ರೆ ಇದೇ ಥರನೇ ಮಾಡೋದು. ಗುಜರಾತ್ಗೆ ಹೋಗ್ತಾರೆ, ಅಲ್ಲೂ ಒಂದು ಉಸುಲಿಯತ್ತಿಗೆ ಹೋಗ್ತಾರೆ, ಅಲ್ಲೂ ಜೈಲ್ಗೆ ಹೋಗ್ತಾರೆ, UPಗೆ ಹೋಗ್ತಾರೆ, ಅಲ್ಲೂ ಜೈಲ್ಗೆ ಹೋಗ್ತಾರೆ. ಹಿಂಗೆ ಈ ಥರ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಒಳ್ಳೆ ಅಧಿಕಾರಿಗಳು ಎಲ್ಲ ಅಪಾಯಿಂಟ್ ಆದವರೆಲ್ಲ ಒಳ್ಳೆ ಅಧಿಕಾರಿಗಳೆಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದು ಯೋಜನೆಗಳನ್ನ ಹಾಕೊಂಡು ತಲೆನಲ್ಲಿ ಇಟ್ಕೊಂಡು ಬರ್ತಕ್ಕಂಥವ್ರೆ ಸುಮಾರು ಜನ ಇರ್ತಾರೆ. ಆ ಯೋಜನೆಗಳು ಹಾಕೊಂಡಿರ್ತಕ್ಕಂಥವ್ ನಾನು ಏನಾರ ಮಾಡೋಕೋದ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ನನ್ನ ಕತೆ ಮುಗಿದೋಯ್ತು ಅನ್ನುವಂಥ ಎಚ್ಚರಿಕೆ ಬೇಕಲ್ಲ, ಅದು ಕಾಲಕ್ಕೆ ಆಗ್ತಾ ಇರಬೇಕಾಗ್ತದೆ. ಅದಾಗಬೇಕು ಅಂತಂದ್ರೆ ಅಧಿಕಾರಿಗಳ ವರ್ಗಗಳನ್ನ ನಾವೆಲ್ಲ ಇರ್ಲಿ ಬಿಡ್ರಿ, ಎಲ್ಲ ಗ್ಯಾಂಗು 400 ಜನ ಇದ್ದಾರೆ, ಎಲ್ಲ ನನ್ನ ಕೆಳಗಡೆ ಇದ್ದಾರೆ, ನಾನು ಹೇಳಿದ್ರೆ ಒಂದು ಕಮೆಂಟ್ ಕೊಟ್ಬಿಟ್ರೆ ಕೆಲಸ ಮಾಡಿಬಿಡ್ತಾರೆ. ಖಂಡಿತವಾಗ್ಲೂ ಆಗಲ್ಲ. ಯಾವುದು ಒಂದೇ ಎಕ್ಸಾಮ್ ಬರ್ದಿರ್ತಾರೆ, ಟ್ರೈನಿಂಗ್ ಆಗಿರುತ್ತೆ, ಪ್ರತಿಯೊಂದು ತಿಳ್ಕೊಂಡು ಬಂದಿರ್ತಾರೆ. ಆದರೆ ಮನಸ್ಥಿತಿಗಳು ಬದಲಾವಣೆಗಳು ಮತ್ತು ಮನಸ್ಥಿತಿನ ಬದಲಾಯಿಸ್ಕೊಂಡಿರ್ತಕ್ಕಂಥ ಸಂಖ್ಯೆ ಬೇರೆಯವ್ರು ಇರ್ತಾರೆ. ನಾನು ಬಂದಿದ್ದೀನಿ, ಒಳ್ಳೆ ಪೊಲೀಸಿಂಗ್ ಮಾಡಬೇಕು, ಮರ್ಯಾದೆ, ಆಮೇಲೆ ಸಮಾಜಕ್ಕೆ ಎದುರ್ಕೋಬೇಕು ಅವನು, ಆಮೇಲೆ ಸಾರ್ವಜನಿಕರು ಕಂಡ್ರೆ ಸಾಕು ನಾನು ಎಲ್ಲರ ತಪ್ಪು ಮಾಡಿಬಿಟ್ರೆ ಅಕಸ್ಮಾತ್ ಏನಾದ್ರೂ ನಾನು ಮರ್ಯಾದೆ ಏನಾಗ್ಬೋದು, ನನ್ನ ಘನತೆ ಏನಾಗ್ಬೋದು, ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಖಾಕಿ ಬಟ್ಟೆಯ ಗೌರವ ಇಲ್ಲಿಗೆ ಹೋಗ್ತಿದ್ದು ಅನ್ನುವಂಥದ್ದು ಬಹಳ ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥ ಅವ್ರನ್ನ ಆರಿಸಿ ತಗೊಬರ್ತಕ್ಕಂಥ ಕೆಲಸಗಳು ಈ ಇತ್ತೀಚಿನ ವರ್ಷಗಳಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಮೊದಲಂಗೆಲ್ಲ ಹಾಕೋತಾ ಇರಲಿಲ್ಲ. ಎಲ್ಲಿಂದನೋ ಬಂದು ಏನೋ ಒಂದು ಗೊತ್ತಿಲ್ಲದವನ್ನ ತಗೊಂಡು ಬೆಂಗಳೂರು ಸಿಟಿಗೆ ಹಾಕಬಿಟ್ರೆ ಅವ್ನಿಗೆ ಏನು ಗೊತ್ತಾಗ್ತದೆ? ಇಲ್ಲಿ ಎಲ್ಲ ಕಾನೂನನ್ನು ಅರ್ದು ಕುಡ್ದಿರ್ತಕ್ಕಂಥ ಜನ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರೂ ಸಹ ಕಾನೂನು ಗೊತ್ತಿರ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಏನೇ ಕೇಳಿದ್ರು ಬಹಳ ಅದನ್ನು ಕಾನೂನಾತ್ಮಕವಾಗಿ ಮಾತಾಡ್ತಾರೆ. ಆ ಕಾರಣಕ್ಕೆ ಬಹಳ ಅತ್ಯಂತ ಸಹನೆಯಿಂದ, ಸಂಯಮದಿಂದ, ಶಿಸ್ತಿನಿಂದ ಟುವರ್ಡ್ಸ್ ಟು ದಿ ಸೊಸೈಟಿ ನಾನು ಕೆಲಸ ಮಾಡಬೇಕು ಅಂತಂದರೆ ಬೆಂಗಳೂರು ಸಿಟಿನಲ್ಲಿ ಇಟ್ ಟೇಕ್ಸ್ ಟೈಮ್ ತಗೊಳುತ್ತೆ. ಅವ್ನು ಬಂದು ಲ್ಯಾಂಡ್ ಅಪ್ ಆಗ್ತಾನೆ. ಆಮೇಲೆ ಏಕಾಏಕಿ ಏನು ಒಂದೇ ದಿವಸಕ್ಕೆ ಬೆಂಗಳೂರು ನಗರ ಗೊತ್ತಾಗಲ್ಲ ಅವನಿಗೆ. ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಕಮಿಷನರೇಟ್ ಬೆಂಗಳೂರು ಬಂದ್ಬಿಟ್ರೆ ಏನು ಗೊತ್ತಾಗುತ್ತೆ? ಯಲಹಂಕದಲ್ಲಿ ಬಿಟ್ಟರೆ ಮೆಜೆಸ್ಟಿಕ್ಕು ಬರಲೇಲಾರ ಅವನು. ಈಗ ನನ್ನನ್ನು ತೊಗೊಂಡೋಗ್ಬಿಟ್ಟು ಕೊಲಾಬಾಯಲ್ಲಿ ಬಾಂಬೆನಲ್ಲಿ ಬಿಟ್ಬಿಟ್ಟು ನೀನೆಲ್ಲ ತಾರ್ ಪೊಲೀಸ್ ಸ್ಟೇಷನು ಸಾಕಿನಾಕ ಹೋಗೋ ಅಂದರೆ ನಾನು ಹೆಂಗೆ ಹೋಗ್ತೀನಿ? ಯಾರನ್ನೊಬ್ಬನ ಹಿಡ್ಕೊಂಡು ಕೇಳ್ಕೊಂಡು ಬಸ್ ಹತ್ತ ಹೋಗ್ತೀನಿ. ಹಾಗೆ ಏನೇ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಆ ಸಿಟಿ ಬಗ್ಗೆ, ತಿಳ್ಕೊಂಡಿರೋದ್ರ ಬಗ್ಗೆ ಬೇಕು, ಅಲ್ಲಿ ಮಾಫಿಯಾಗಳ ಬಗ್ಗೆ ತಿಳ್ಕೋಬೇಕು, ಅಲ್ಲಿ ಗ್ಯಾಂಗ್ಸ್ಟರ್ ಬಗ್ಗೆ ತಿಳ್ಕೋಬೇಕು, ಅಲ್ಲಿ ಕ್ರಿಮಿನಲ್ ಮೋಡಸ್ ಆಪರೆಂಟಿಗಳ ಬಗ್ಗೆ ತಿಳ್ಕೋಬೇಕು, ಯಾರು ಮಾಡ್ತಾ ಇದ್ದಾರೆ, ಯಾರು ಜೈಲಿಗೆ ಹೋಗಿದ್ದಾರೆ, ಯಾರು ಈಚೆ ಬಂದಿದ್ದಾರೆ, ಎಲ್ಲ ಪೂರ್ಣ ಪ್ರಮಾಣದ ಬೆಂಗಳೂರಿನ ಅಪರಾಧ ಲೋಕದ ಜಗತ್ನ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಮಾತ್ರನೇ ಸಾಧ್ಯ ಬೆಂಗಳೂರು ನಗರದಲ್ಲಿ ಪೊಲೀಸ್ ಮಾಡೋದಕ್ಕೆ ಯಶಸ್ವಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಬಂದು ಯಾವುದೋ ಪೊಲೀಸ್ ಸ್ಟೇಷನ್ ಕೂತ್ಕೊಬಿಟ್ಟು ಒಂದು 5 ಕೆಲಸ ಮಾಡ್ತಾ ಅವ್ರನ್ನ ಹತ್ರ ಒಬ್ಬ ಕಾನ್ಸ್ಟೇಬಲ್ ಹತ್ರ ರೌಡಿಗಳು ಎಷ್ಟು ಜನ ಇದ್ದಾರೋ ಎಲ್ಲರೂ ಒಂದು ದಿವಸ ಕರೆಸ್ಬಿಡೋ ಅವ್ರಿಗೊಂದು ಅವಾಜ್ ಹಾಕ್ಬಿಡೋಣ, ಅದೆಲ್ಲ ಆಗದೇ ಇರೋ ಕೆಲಸ ಸ್ವಾಮಿ. ಅವೆಲ್ಲ ಪ್ರಯೋಜನವೂ ಇಲ್ಲ. ಯಲಹಂಕ ರೌಡಿ ನಾಳೆ ಬೆಳಗ್ಗೆ ಬಂದು JP ನಗರದಲ್ಲಿ ಮಾಡ್ತಾನೆ, JP ನಗರದಿದ್ದವನು ಆಗಲೇ ಅನ್ನಪೂರ್ಣೇಶ್ವರ ನಗರದ ನಾಳೆ ಸಾಯಂಕಾಲ ಮಾಡ್ತಾನೆ. ಬೆಂಗಳೂರು ನಗರ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ, ಅದ್ರೊಳಗಡೆ ಬೇರೆ ಇರ್ತಕ್ಕಂಥವೆಲ್ಲವೆಲ್ಲ ಬ್ರಾಂಚಸ್ಸು. ಹಾಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಬಹಳ ಸಾಂಘಿಕವಾಗಿ ಬಹಳ ಒಟ್ಟಾಗಿ ಸೇರಿ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಿದ್ರೆ ಅದು ಎಲ್ಲೂ ವ್ಯತ್ಯಾಸ ಆಗಲ್ಲ. ಮತ್ತು ಎಲ್ಲೆಲ್ಲಿ ಏನೇನು ಈ ಥರದವರೆಲ್ಲ ಹೊಸಬರು ಬರ್ತಾ ಇರ್ತಾರಲ್ಲ ಅವ್ರಿಗೆ ಕಾಲಕ್ಕೆ ಅವ್ರಿಗೆಲ್ಲ ರೀಓರಿಯಂಟೇಷನ್ ಕೋರ್ಸ್ಗಳಾಗ್ತಾ ಇರಬೇಕು. ಯಾರು ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳಿರ್ತಾರೆ, ಮತ್ತು ಅವರು ಬೇರೆ ಬೇರೆ ಕೆಲಸ ಮಾಡಿಕೊಂಡು ಈಗಾಗಲೇ ಬೇರೆ ಬೇರೆ ವಲಯಗಳಲ್ಲಿರ್ತಾರೆ, ಅವ್ರನ್ನ ಹಾಕ್ಕೊಂಡು ಓರಿಯೆಂಟೇಷನ್ ಮಾಡಿಸಿ ಅವ್ರಿಗೆ ಚೆನ್ನಾಗಿ ಜಗ್ಬೇಕು, ಎದುರಿಸ್ಬೇಕು. ನೀನು ಈ ಥರ ಮಾಡಿದ್ರೆ ಹಿಂಗೆ ಜೈಲಿಗೆ ಹೋಗ್ತೀಯ, ನೀನು ಇನ್ನೊಂದು ಸಾರಿ ಕಾಕಿ ಬಟ್ಟೆ ಕಳ್ಸ್ಕೊಂಡು ಹೊಟ್ಟೋಗ್ಬಿಡ್ತೀಯ, ಒಂದು ಸಾರಿ ನೀನು ಲೋಕಾಯುಕ್ತ ಸಿಗಾಕಬಿಟ್ರೆ ನೀನು ಜನ್ಮದಲ್ಲಿ ನೀನು ಮತ್ತೆ ವಾಪಸ್ಸು ಎಕ್ಸಿಕ್ಯೂಟಿವ್ ಕಳ್ಳನ ಹಿಡಿಯುವಂಥದ್ದು, ಕಳ್ಳನ ಹುಡುಕುವಂಥದ್ದು ನೀನು ಕೆಲಸ ಸಿಗಲ್ಲ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನೀನೇನೋ ಬೇರೆ ಥರವಾದಂಥ ಪೊಲೀಸ್ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀಯ ಅನ್ನುವಂಥದ್ದು ನಮ್ಮ ಮನವರಿಕೆನ ಪ್ರತಿ ದಿವಸ, ಆಮೇಲೆ ಪ್ರತಿ ತಿಂಗಳು, ಪ್ರತಿ ವಾರನೂ ಮಾಡ್ಬೇಕು ಇವ್ರಿಗೆ. ಯಾಕೆಂದರೆ ಸಾವಿರಾರು ಜನ ಪೊಲೀಸರು ಇದ್ದಾರೆ ನಮ್ಮ ಬೆಂಗಳೂರು ಸಿಟಿನಲ್ಲಿ. ಆ ಕಾರಣಕ್ಕೆ ನಾನು ಯಾವುದೇ ಡಿಬೇಟ್ಗೆ ಹೋದ್ರೂ ನಾನು ಹೇಳ್ತಾನೆ ಇರ್ತೀನಿ, ದಯಮಾಡಿ ಈ ರಾಜಕೀಯದವ್ರಿಗೆ ಈ
ಪೊಲೀಸ್ ವ್ಯವಸ್ಥೆ ಏನಿದೆಯಲ್ಲ, ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಗಳಿದಾವಲ್ಲ ರಾಜ್ಯದಲ್ಲಿ, ಅವು ಕೈ ಹಾಕ್ಬಿಡಿ, ನೀವು ಬಿಟ್ಬಿಡಿ ಅದನ್ನು. ಕಮಿಷನರ್ ಬಿಟ್ಬಿಡಿ ಅವ್ರಿಗೆ. ಅವ್ರು ಎಂಥ ಅಧಿಕಾರಿಗಳನ್ನ ತಂದು ಹಾಕೊಳ್ತಾರೆ, ಅವ್ರಿಗೆ ಗೊತ್ತಿದೆ ಯಾರನ್ನ ತಂದು ಹಾಕಬೇಕು, ಯಾರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು, ಮಾಡಲಿಲ್ಲ ಅಂದರೆ ಅವ್ರಿಗೇನು ಕ್ರಮ ಜರುಗಿಸ್ಬೇಕು ಅಂತ. ನೀವೆಲ್ಲೋ ಕುಂತಿದ್ದು ಯಾವನೋ ಕೊಟ್ಟದ್ದು ಒಂದು ಚೀಟಿ ಕೊಟ್ಟು, ಇವ್ನು ಬಿಡಪ್ಪ, ಇವನೇನು ಕಡಿದು ಕಟ್ಟೆ ಹಾಕ್ಬಿಡ್ತಾನೆ, ಇವ್ನು ಕೊಡ್ರಿ ಅಂತೇಳಿ ಅವ್ನು ಉಸುಲಾತಿ ಮಾಡ್ಕೊಂಡು ಎಲ್ಲೋ ಇವರು ಮಾತಾತಿ ಮಾಡ್ಕೋತಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಯಾವನೋ ಥರ್ಡ್ ಪಾರ್ಟಿ ಇರ್ತಾನಲ್ಲ ಕಾರ್ಯಕರ್ತ, ಅವನು ಜಗ್ಗುದು ನೇರವಾಗಿ ಅವನು ಚೆಕ್ಕೋತಾನೆ, ಮತ್ತೆ ಅವ್ನು ಕಂಟ್ರೋಲ್ ಕೊಟ್ಟಬಿಡ್ತಾರೆ ಅಧಿಕಾರಿಗಳು. ಯಾರನ್ನಾರು ಹಿಡ್ಕೊ ಬಂದ್ರೆ ಸಾಕು, ಅವ್ನು ಫೋನ್ ಹೊಡಿತಾ ಇರ್ತಾನೆ. ಅಂಥವ್ರಿಗೆ ನಾವು ಸರಿಯಾದಂಥ ಕಸಿ ಮಾಡ್ಬೇಕು ಅವ್ರನ್ನ. ನಾವು ಪೊಲೀಸ್ ಇಲಾಖೆಯಲ್ಲಿ ಆ ಗಟ್ಟಿತನ ಬರಬೇಕು ಅಂತಂದರೆ ಆಯ್ಕೆಗಳು ಬಹಳ ಶುದ್ಧವಾಗಿರಬೇಕು, ನ್ಯಾಯವಾಗಿರಬೇಕು, ಧರ್ಮಾತೀತವಾಗಿರಬೇಕು. ಮತ್ತೆ ಯಾರು ಕೆಲಸಗಾರರು ಅವ್ರಿಗೆ ಮಾತ್ರ ಸ್ಥಾನಗಳನ್ನ ಕೊಡಬೇಕು. ಅಕಸ್ಮಾತ್ ಅದ್ರಲ್ಲಿ ಏನಾರು ಎಡುವುದ್ರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡಿ ಅವನ್ನ ಸಿ ಗ್ರೇಡಿಂದ, ಸಿಟಿಯಿಂದ ಆಚೆಗೆ ಫುಟ್ಬಾಲ್ ಹೊಡೆದಂಗೆ ಹೊಡೆದು ಬಿಡಬೇಕು. ಈ ವ್ಯವಸ್ಥೆ ಬರಲಿಲ್ಲ, ನಾವು ನೀವು ಮಾತಾಡ್ತಾನೆ ಇರ್ತೀವಿ, ನಾವು ನೀವುಗಳು ಈ ಥರ ಡಿಬೇಟ್ಗಳನ್ನ ಮಾತಾಡ್ತಾನೆ ಇರ್ತೀವಿ. ಇದಕ್ಕೆ ರಾಜಕೀಯ ಹಿತಾಸಕ್ತಿ ಭಾಳ ಜಾಸ್ತಿ ಬೇಕು. ಯಾಕೆಂದರೆ ನನಗೂ ಒಂದು 31 ವರ್ಷ ಬೆಂಗಳೂರು ಸಿಟಿನಲ್ಲೇ ಕೆಲಸ ಮಾಡಿರೋದ್ರಿಂದ ಈ ರಾಜಕೀಯ ಹಿತಾಸಕ್ತಿಗಳು ತುಂಬ ಕೆಲಸ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಪೊಲೀಸ್ಗಳಿಗೆ, ಕಮಿಷನರ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರನ್ನ, ರಾಜಕೀಯದವ್ರನ್ನ, ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ಗಳನ್ನ ನೋಡಿದ್ದೀವಿ ನಾವು. ನೋಡಪ್ಪ, ಅದು ಏನು ಮಾಡ್ತಿರೋ ಒಟ್ಟಿನಲ್ಲಿ ಇವ್ರನ್ನ ಬಲಿ ಹಾಕ್ಬೇಕು ಅಷ್ಟೇ. ನೀವೇನು ಮಾಡ್ತಿರೋ, ಅದು ಯಾರನ್ನ ಹಾಕೊಳ್ತಿರೋ, ಯಾರನ್ನ ನೀವು ಯಾರ ಕೈಲಿ ಅವ್ರನ್ನ ಸದೆ ಬಡಿತೀರೋ ಅಂದ್ಬಿಟ್ಟು ಅಂತ. ಅದೇ ನಾವು ದುಷ್ಟಶಕ್ತಿಗಳ ವಿರುದ್ಧವಾಗಿ ಕೆಲಸ ಮಾಡಬೇಕು. ಒಳ್ಳೆಯವ್ರ ವಿರುದ್ಧವಾಗಿ ಖಂಡಿತವಾಗ್ಲೂ ಆಟೋಮೆಟಿಕ್ ಆಗಿ ಅವರು ನ್ಯಾಯ ತಗೋತಾರೆ. ಮತ್ತೆ ಎಲ್ಲ ಅವ್ರು ಪಡ್ಕೊಬಿಡ್ತಾರೆ. ಕ್ರಿಮಿನಲ್ಗಳ ವಿರುದ್ಧವಾಗಿ ನಾವು ಕೆಲಸ ಮಾಡ್ಬೇಕಲ್ಲ. ಹೋಗ್ಬಿಟ್ಟು ನಾವೇ ಕ್ರಿಮಿನಲ್ಗಳಾಗ್ಬಿಡೋದು, ಅವನ ಜೊತೆ ಹೋಗೋದು, ಏಳ್ಗಡೆ ಎಲ್ಲೋ ಯಾರೋ ಬಂದವ್ರೆ ಬೇರೆ ರಾಜ್ಯದವ್ರು, ಕೆಳಗಡೆ ಜೀಪ್ ಹಾಕೊಂಡು ಕೆಳಗಡೆ ಕೂತ್ಕೊಬಿಟ್ಟು ತಗೊಂಡು ಡಕಾಯಿತಿ ಮಾಡ್ಬಿಡೋದು ಅವ್ರ ದುಡ್ಡನ್ನ. ಈ ಥರ ಆಗ್ಬಿಟ್ರೆ ಜನ ನಮ್ಮನ್ನು ಏನು ನಂಬ್ತಾರೆ ಹೇಳಿ? ನಮ್ಮನ್ನೆಲ್ಲ ಬರೀ ಇದೇ ಕಣ್ಣಲ್ಲಿ ನೋಡ್ತಾರೆ. ಏನೇ ಅವರೆಲ್ಲ ಈ ಥರ ಆಗೋಗ್ಬಿಟ್ರು. ಬೇರೆದೇನೋ ಹೇಳ್ತಾರೆ, ಬೇಲಿಯೇದು ಹೊಲ ಮೇದಂಗೆ ಅಂದರೆ ಅದು ಎಂಥ ಪದ ಅದಲ್ವಾ? ನಾವು ಕಾಯುವಂಥವ್ರು ಬೆಳಿಗ್ಗೆ ಎದ್ದ ಅಂದರೆ ಇಡೀ ನೀವೆಲ್ಲ ಮಲಗಿರಿ, ನಾವು ಸಂಬಳ ತಗೊಳ್ಳೋರು, ನಾವು ಇಡೀ ರಾತ್ರಿನಲ್ಲಿ ನಿಮ್ನೆಲ್ಲ ಸುರಕ್ಷಿತವಾಗಿ ರಾತ್ರಿ ಕಾಯ್ತೀವಿ, ಏನೂ ಆಗದೆ ಇರೋ ಥರ ಅಂತಾರುವಂಥ ಮನಸ್ಥಿತಿನಲ್ಲಿ ಕೆಲಸ ಬರುವಂಥವ್ರು ನಾವು. ಆ ಕಾರಣಕ್ಕೆ ಅದಕ್ಕೆಲ್ಲೋ ಧಕ್ಕೆ ಆಗ್ತಾ ಇದೆ, ಅದರೊಳಗಡೆ ಇಂಥ ಕ್ಯಾನ್ಸರಸ್ ಕಣಗಳು ಬಂದ್ಬಿಡ್ತಾ ಇದ್ದಾವೆ ಅಂತ ಅಂದಾಗ ಬಲಿಯಾಗ್ತಕ್ಕಂಥ ಕೆಲಸವನ್ನ ಮೇಲಧಿಕಾರಿಗಳು ಮಾಡಬೇಕು. ರಾಜಕೀಯ ಹಿತಾಸಕ್ತಿ ಇದರಲ್ಲಿ ಭಾಳ ಇರ್ತದೆ, ಅವ್ರಿಗೂ ಸಹ ಇದರಿಂದ ದೂರ ಇರಬೇಕು. ಸರಿಯಾದಂಥವ್ರನ್ನ ಎ ಗ್ರೇಡ್ ಪೊಲೀಸ್ ಆಫೀಸರ್ಗಳನ್ನ ಈ ಒಂದು ಕಮಿಷನರ್ ರೇಟ್ಗೆ ತಂದು ಹಾಕಬೇಕು. ಇಲ್ಲ ಅಂದರೆ ನೀವು ಯಾರೋ ಎಲ್ಲ ಇದ್ದಾರೆ, ಎಲ್ಲನೂ ಒಂದೇ ಪೊಲೀಸು, ಎಲ್ಲ ಸಂಬಳ ತಗೋತಾನೆ, ಎಲ್ಲ ಒಂದೇ ಟ್ರೈನಿಂಗು ಅಂತ ತಗೊಬಂದು ಹಾಕೊಂಡ್ರೆ ಗುಜರಾತಲ್ಲೂ ಸಿಗ್ತಾನೆ, ತಮಿಳ್ನಾಡಲ್ಲೂ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ, ಎಲ್ಲ ಕಡೆಗೆ ಹೋಗ್ತಾರೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಬಹಳ ಅಮೂಲಾಗ್ರ ಬದಲಾವಣೆ ಆಗಬೇಕಾದಂಥದ್ದೇನಿಲ್ಲ. ಡಿಸಿಪ್ಲಿನ್ ಅಂತೂ ಇದ್ದೇ ಇದೆ ಪೊಲೀಸ್ ಇಲಾಖೆಯಲ್ಲಿ. ಯಾವ ಕಾರಣಕ್ಕೂ ಅದು ಕಾಂಪ್ರಮೈಸ್ ಆಗೋದಿಲ್ಲ. ಹಿರಿಯ ಅಧಿಕಾರಿಗಳೇ ಆಗಲಿ, IPS ಅವರಾಗಲಿ ಬಲಿ ಹಾಕ್ಬಿಡ್ತಾರೆ. ಫಸ್ಟು ಡಿಸಿಪ್ಲಿನ್, ಅದಾದ್ಮೇಲೆ ಕೆಲಸ ಅಂತಾರೆ ಪೊಲೀಸ್ ಇಲಾಖೆಯಲ್ಲಿ. ಅದು ಕರೆಕ್ಟ್. ಅದು ಫಸ್ಟೇ ಮಹಾನ್ ಕೆಲಸ ಅವನು ಅಂದ್ಬಿಟ್ಟು ಇಂಡಿಸಿಪ್ಲಿನ್ ಆಗ್ಬಿಟ್ರೆ ಆಗಲ್ಲ. ಇಲಾಖೆಯಲ್ಲಿ ಯಾವ ಕಾರಣಕ್ಕೂ ಅದು ಸಹಿಸುವಂಗಿಲ್ಲ. ಫಸ್ಟ್ ಡಿಸಿಪ್ಲಿನ್ಡ್ ಆಗಿರಬೇಕು. ಏನು ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೋ, ಏನು ಕರೆಕ್ಟಾಗಿ ಅದನ್ನು ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸನ ಫಸ್ಟ್ ನಾನು ಕಲಿಬೇಕು. ಅದಾದಮೇಲೆ ನೀನು ಎಫಿಷಿಯನ್ಸಿ ಏನಿದೆ ತೋರಿಸ್ಬೇಕು ಇಲಾಖೆಗೆ. ಹೆಂಗೆ ಪತ್ತೆ ಮಾಡಬೇಕು, ಹೇಗೆ ಮಾಡಬೇಕು, ಆಮೇಲೆ ಜನಗಳು ಹೌದಪ್ಪ ಇವನೊಬ್ಬ ಇದ್ದಾನೆ, ಇವನ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಅನ್ನುವಂಥದ್ದು ಇರಬೇಕು. ಅದು ಬಿಟ್ಟು ಈ ಥರ ಎಲ್ಲ ಆದಾಗ ಏನಾಗ್ತದೆ ಅಂದರೆ ನಾವು ಡಿಬೇಟ್ ಮಾಡಿ 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 ಹೇಳಿ ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಬದಲಾವಣೆಗಳ ಪೂರಕವಾದಂಥ ಈಗ ಬಹಳ ಸಕಾಲ ಇದು ಏನು ಒಂಥರ ಈ ಬದಲಾವಣೆ ಆಗೋದಕ್ಕೆ ನನ್ನ ಲೆಕ್ಕದಲ್ಲಿ ಇದು ಒಂದು ಪಕ್ವವಾದಂಥ ಕಾಲ ಆಗಿದೆ. ದಯಮಾಡಿ ಇದನ್ನು ಖಂಡಿತವಾಗೂ ಮಾಡಬೇಕು.